ವೈಯಕ್ತಿಕ ಅಂತಂದ್ರೆ ಮೆಮೊರಿಯಲ್ ಮೂಮೆಂಟ್ ಅಂತಂದ್ರೆ ನನ್ನ ಗಾಡಿ ತಗೊಂಡುವಾಗ ನನ್ನ ಗಾಡಿ ರಾಣಿ ಇದ್ದಂಗೆ ಸರ್. ನನ್ನ ಗಾಡಿ ಬಂದ್ಮೇಲೆ ನಮ್ಮ ಮನೆಯವ್ರ ಆರ್ಮಿ ಆಕ್ಚುಲಿ ನನ್ನ ಗಾಡಿ ಅವರು ಫಿಸಿಕಲ್ ಮುಗಿಸ್ಕೊಂಡ್ ಬರುವಾಗ ನಾನು ಹೈದರಾಬಾದ್ ಪಿಕಪ್ ಮಾಡಕ್ ಹೋಗಿದ್ದೆ. ಆ ಟೈಮಲ್ಲಿ ನನ್ನ ಮೆಮೊರಿಸಮ್ ಸರ್, ಅದೊಂದ್ ಕ್ಷಣ ನಾನು ಮರೆಯಕ್ ಆಗಲ್ಲ ಅಂತ. ಪಿಕ್ ಮಾಡಕ್ ನಾನು ಹೈದರಾಬಾದ್ ನನ್ನ ಗಾಡಿ ತೊಗೊಂಡಿದ್ದ ಅಲ್ಲಿರುವಾಗ ನಮ್ಮ ಮನೆಯವರು ಅಲ್ಲಿರುವಾಗ ನಾನು ತಗೊಂಡಿದ್ದೆ ಸರ್. ಅವ್ರಿಗೆ ತೋರ್ಸಕ್ಕೆ ಅಂತ ನಾನು ಕರ್ಕೊಂಡ್ ಬರಕ್ಕೆ 2 ಸರ್ಪ್ರೈಸ್ ಕೊಡಕಂತ ಹೋಗಿದೆ. ಅದೇ ಚೆನ್ನಾಗಿ ಅಂತ ನನಗೆ ಮೆಮೊರಿ. ಏನು ಅಂತಂದ್ರೆ ನಿಮ್ಮ ಗಾಡಿ ತಗೊಂಡ್ಮೇಲೆ ಮೋಡಿಫಿಕೇಶನ್ ಏನ್ ಮಾಡ್ಸಿದ್ರಿ ಸರ್? ಇನ್ನು ಏನು ಮಾಡ್ಸಿಲ್ಲ ಸರ್. ನೀವೇನ್ ಮಾಡ್ಸಿದ್ರಿ ಸರ್? ಮಾಡಿಫೈ ಅಂತಂದ್ರೆ ನಾನು ಟೈರ್ ಹಾಕ್ಸಿದೀನಿ, ಮತ್ತೆ ಸ್ವಲ್ಪ ಒಳಗಡೆ ಸ್ವಲ್ಪ ಡೆಕೋರೇಷನ್ ಮಾಡ್ಸಿದೀನಿ, ಮತ್ತೆ ಟಿವಿ ಹಾಕ್ಸಿದೀನಿ, ಒಂದ್ 4 ಬಾಕ್ಸ್ ಸರ್. ಸಿಂಪಲ್ ಆಗಿ ಅಷ್ಟು ಮಾಡ್ಸಿದ್ರೆ ಅಷ್ಟೇ ಸರ್. ಒಂದು ಆಗಿರ್ಬೋದು ಸರ್, ಒಂದು 10,000 ಆಗಿರ್ಬೋದು. ಗಾಡಿನ ಸೆಕೆಂಡ್ ಹ್ಯಾಂಡ್ ತೆಗಿಯೋರು ಪ್ಲಸ್ ಊರಲ್ಲಿ ಕೆಲವೊಂದು ಹುಡುಗರು ಇರ್ತಾರೆ, ಬೆಂಗಳೂರಿಗೆ ಬಂದು ಈ ಹೊಸ ಗಾಡಿ ತೆಗೆದು ಡ್ಯೂಟಿ ಹಾಕೋಬೇಕು ಅನ್ನೋರಿಗೆ, ಇಬ್ಬರಿಗೂ ನೀವು ಏನು ಹೇಳ್ತೀರಾ ಸರ್? ಸರ್ ಇವಾಗ ಹೊಸದಾಗ ಬಂದು ಇಲ್ಲಿ ಬೆಂಗಳೂರು ಡ್ಯೂಟಿ ಮಾಡ್ತೀನಿ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಸರ್, ಮಾಡ್ಲೇಬಾರ್ದು, ಬರ್ಲೇಬಾರ್ದು ಸರ್. ಇವಾಗ ಏನು ಮುಂಚೆ ಮಾಡೋ ಪರವಾಗಿಲ್ಲ ಸರ್, ಮಾಡಿದ್ದಾರೆ. ಇವಾಗ ಹೊಸ ಗಾಡಿ ಬಂದವ್ರು ಏನು ರೇಟಿಂಗ್ ಇಲ್ಲ, ಏನಿಲ್ಲ. ಇವಾಗ ಮೊದ್ಲು ಹಳೆ ಗಾಡಿಗೆ ರೇಟಿಂಗ್ ಕೊಡ್ತಾ ಇಲ್ಲ ಸರ್. ಇವಾಗ ಎಷ್ಟೋ ಹೊಸ ಗಾಡಿಗಳು ನಮ್ಮಂತ ಗಾಡಿಗಳು ಬಂದಿದೆ ಸರ್ ಇವಾಗ ಆಚೆ. ಇವಾಗ ಏನಪ್ಪ, ಇವಾಗ ಡೈಲಿ ಒಂದ್ 4 ಇಲ್ಲ 5 ಗಾಡಿ ಫಿಕ್ಸ್ ಒಂದ್ ಶೋರೂಮ್ ಇಂದ ಆಚೆ ಬರ್ತಾ ಇದೆ ಸರ್ ಇವಾಗ ಗಾಡಿ. ಇವಾಗ ಹಂಗಾಗಿ ಎಲ್ಲಿ ಡ್ಯೂಟಿ ಇನ್ನೊಂದು ಎಲ್ಲ ಬೈಕ್ ಟ್ಯಾಕ್ಸಿ ಸರ್ ಇವಾಗ ಆಗಿದ್ದು. ಬೈಕ್ ಟ್ಯಾಕ್ಸಿ ಕೊಡ್ತಾರೆ ಇವಾಗ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಸರ್. ವೈಟ್ ಬೋರ್ಡ್ ಗಾಡಿದವರು ಆಫ್ಲೈನ್ ಡ್ಯೂಟಿ ಮಾಡ್ತಾರೆ ಸರ್. ಹಂಗಾಗಿ ನಮ್ಗೆ ಡ್ಯೂಟಿ ಬೀಳ್ತಲ್ಲ ಸರ್. ತೆಗಿಬೇಡಿ. ಹಾ ಸರ್, ಯಾಕಂದ್ರೆ ಹೆವಿ ಕಡಿಮೆ ಸರ್ ನಮಗೆ. ಕಿಲೋಮೀಟರ್ ಗವರ್ಮೆಂಟ್ ಇಂದ 24 ಕಿಲೋಮೀಟರ್ ಕೊಡೋದು ಸರ್ ನಮಗೆ. ಬಟ್ ಓಲಾದನ್ ಕೊಡೋದು 1200 ಕಿಲೋಮೀಟರ್ ಅಷ್ಟೇ ಸರ್. ಹಾ ಸರ್, ಆ ತರ ಓಲಾ ಬರ್ತಾರೆ ಕೊಡೋದು. ಸೆಕೆಂಡ್ ಹ್ಯಾಂಡ್ ತೆಗಿತೀವಿ ಅಂದ್ರೆ ಸರ್, ಪರ್ಸನಲ್ ಸೆಕೆಂಡ್ ತಗೋಬೇಕಂದ್ರೆ ನಮ್ಮ ವೈಟ್ ಬೋರ್ಡ್ ಬೇಕಾ, ಮನೆಗೋಸ್ಕರ ವೈಟ್ ಬೋರ್ಡ್ ಅಂದ್ರೆ